ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಸೀನಪ್ಪ ಹಸ್ತೂರ್. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪುಟ್ಟಣ್ಣ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸೊ AP ರಂಗನಾಥ್ ಅವರು ಪರಾಭವಗೊಂಡಿದ್ದಾರೆ. ಅಂದರೆ ಪುಟ್ಟಣ್ಣವರಿಗೆ ಮತಗಳು 13,108 ಮತಗಳನ್ನು ಗಳಿಸಿದ್ದಾರೆ. ಪುಟ್ಟಣ್ಣವರು ಗಳಿಸಿ ಗೆಲುವನ್ನು ಸಾಧಿಸಿದ್ದಾರೆ. AP ರಂಗನಾಥ್ ಅವರು ಕೂಡ ಏನು ಕಡಿಮೆ ತೆಗೆದುಕೊಂಡಿಲ್ಲ. ಅವರು ಕೂಡ ಒಂದು ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದಾರೆ. ಅಂದರೆ ತೀರಾ ಕಡಿಮೆ ಏನು ತೊಗೊಂಡಿಲ್ಲ. ಸೊ 10,636 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮತಗಳಿರುವಂಥದ್ದು 26,075 ಮತಗಳು. ಸೊ ಅದರಲ್ಲಿ 1,887 ಮತಗಳು ತಿರಸ್ಕೃತ ಆಗಿದ್ದಾವೆ, ಅಂದರೆ ವ್ಯಾಲಿಡಿಟಿ ಇಲ್ಲ. ಸೊ ಇನ್ನು ವ್ಯಾಲಿಡಿಟಿ ಇರತಕ್ಕಂಥದ್ದು 24,188 ಮತಗಳು. ಸೊ ಇದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಸೊ ಅವರು ಗೆಲುವನ್ನು ಸಾಧಿಸಿದ್ದಾರೆ ಪುಟ್ಟಣ್ಣ ಅವರು. ಸೊ ಇವರು ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಯಾರು, AP ರಂಗನಾಥ್ ಅವರು. ಸೊ ಅವರು ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಏನು ಗೆಲುವು ಲೆಕ್ಕಾಚಾರಗಳು. ಆದರೆ ಇದನ್ನು ಹೊರತುಪಡಿಸಿ ನೋಡೋದಾದರೆ ಈಗ CM ಸಿದ್ದರಾಮಯ್ಯನವರು ಇದನ್ನು ನೋಡಿ ಮಾತಾಡಿದ್ದಾರೆ. ವಿಧಾನ ಪರಿಷತ್ ಶಿಕ್ಷಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜಯಬೇರಿಯನ್ನು ಪಡೆದುಕೊಂಡಿದೆ. ಇದಕ್ಕೆ ಕಾರಣ ನಾವು ಕೊಟ್ಟಿರ್ತಕ್ಕಂಥ 9 ತಿಂಗಳಲ್ಲಿ ಆಡಳಿತ, ಅತ್ಯುತ್ತಮವಾದ ಆಡಳಿತವನ್ನು ಕೊಟ್ಟರೆ ಪ್ರಜ್ಞಾವಂತ ಮತದಾರರು, ಅಂದರೆ ಶಿಕ್ಷಕರಂದ್ರೆ ಪ್ರಜ್ಞಾವಂತ ಮತದಾರರು ಅಂತ ಹೇಳ್ತಾರೆ. ಸೊ ಅವರು ನಮಗೆ ನಮ್ಮ ಸರ್ಕಾರ ಮತ್ತು ಆಡಳಿತವನ್ನು ನೋಡಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ವಿಶ್ವಾಸದ ಗೆಲುವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೇ ಇನ್ನೊಂದು ಮಾತು ಹೇಳ್ತಾರೆ, BJP ಮತ್ತು JDS ಮೈತ್ರಿ ಏನು ಮಾಡ್ಕೊಂಡಿದೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಾಗೂ ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಡುವಿನ ಒಪ್ಪಂದವೇ ಹೊರತು BJP ಮತ್ತು JDSನ ಪಕ್ಷಗಳ ಎರಡು ಏನು ಮೈತ್ರಿ ಅಲ್ಲ ಅಂತೇಳಿ ಅವರು ಒಂದು ಕುಟುಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಏನು CM ಸಿದ್ದರಾಮಯ್ಯನವರು. ಸೊ ಇದೇ ಥರ ನೋಡೋಕೆ ಕುಟುಂಬದ ಹಿತಕ್ಕಾಗಿ ಕೋಮುವಾದಿಗಳ ಜೊತೆ JDS ಅವರು ಕೈ ಜೋಡಿಸಿದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾರೆ. ಸೊ ಇದು ಪಕ್ಷಗಳ ಸದಾಕಾಲ ಕುಟುಂಬ ರಾಜಕಾರಣದ ವಿರುದ್ಧ ಟೀಕೆ ಮಾಡ್ತಿದ್ರು. ಸೊ ಈಗ ಅವ್ರ ಜೊತೆನೇ ಒಂದಾಗಿದ್ದಾರೆ ಅಂತೇಳಿ ಆ ಒಂದು ವರ್ಷನಲ್ಲಿ ಅವರು CM ಸಿದ್ದರಾಮಯ್ಯವರು ಹೇಳ್ತಾರೆ. ಸ್ವಾರ್ಥ ಸಾಧನೆ ಒಂದೇ ಗುರಿಯಾಗಿರೋದು ಇವ್ರ ಕೆಲಸಗಳು ಅಂತೇಳಿ ಹೇಳ್ತಾರೆ. ಸೊ ಏನೇ ಇರಲಿ, ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಯಾರೇ ಅದರಲ್ಲಿ ಯಾವುದೇ ಪಕ್ಷದವರಾಗಿರಲಿ ಕೂಡ ಅವರು ಸ್ವಾಗತ ಮಾಡಲೇಬೇಕು. ಸೊ ಪುಟ್ಟಣ್ಣ ಅವರು ಜಯಬೇರಿ ಆಗಿದ್ದಾರೆ ಏನು ಉಪಚುನಾವಣೆಯಲ್ಲಿ. ಸೊ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ರಾಜ್ಯ ಸರ್ಕಾರ ಆಡಳಿತದ ಪರ ಹೆಂಗಿರುತ್ತೋ ಮತ್ತು ವಿರೋಧ ಕೂಡ ಹೆಂಗಿರುತ್ತೋ ಮತ್ತು ಯಾವ ರೀತಿ ಬಜೆಟ್ ಮನ್ನಾ ಇದೆಯಲ್ಲ, ಸೊ ಅದನ್ನೆಲ್ಲ ಹೇಗೆ ತೆಗೆದುಕೊಂಡು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಅದು ತದನಂತರ BBMP ಎಲೆಕ್ಷನ್ ಕೂಡ ಬರುತ್ತೆ. ಸೊ ನೋಡಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ. ಆಡಳಿತ ಚುನಾವಣೆಗೆ ಮೀಸಲಾಗತ್ತಾ, ಚುನಾವಣೆಗಳು ಆದ ನಂತರ ಇದೇ ರೀತಿ ಕಾಂಗ್ರೆಸ್ ಒಳ್ಳೆ ರೀತಿ ಸರ್ಕಾರ ಕೊಡುತ್ತಾ, ಇದನ್ನು ವಿರೋಧ ಪಕ್ಷ ಯಾವ ರೀತಿ ಟೀಕೆ ಮಾಡ್ತಂತ ಕಾದು ನೋಡಬೇಕಾಗತ್ತೆ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.